ಹಲೋ, ನಮಸ್ತೆ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೊತೀನಿ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಬೆಂಬಲ, ನಿಮ್ಮ ಸಪೋರ್ಟ್ ನನಗಿರಲಿ ಅಂತ ಕೇಳ್ತೀನಿ. ಇವತ್ತು ನಾನು ಪುಳಿಯೋಗರೆ ಮಾಡ್ತಾಯಿದ್ದೀನಿ. ಹೇಗೆ ಮಾಡೋದು ಅಂತ ಹೇಳ್ತೀನಿ, ಬನ್ನಿ. ಆಲ್ಮೋಸ್ಟಾಗಿ ಎಲ್ಲರೂ ಕಂಪ್ಲೇಂಟ್ ಮಾಡ್ತಾ ಇರ್ತಾರೆ, ಪುಳಿಯೋಗರೆ ನಾವು ಮಾಡ್ತೀವಿ, ಬಟ್ ಸಮಥಿಂಗ್ ಮಿಸ್ಸಿಂಗ್, ಟೇಸ್ಟಲ್ಲಿ ಏನೋ ಚೇಂಜ್ ಅಂತ. ಆ ಸಮಥಿಂಗ್ ಮಿಸ್ಸಿಂಗ್ ಹೇಗೆ ಕರೆಕ್ಟ್ ಮಾಡ್ಕೊಳ್ಳೋದು ಅನ್ನೋದನ್ನು ಹೇಳ್ತೀನಿ. ಸ್ಕಿಪ್ ಮಾಡ್ದಲೇ ನೋಡಿ. ಪುಳಿಯೋಗರೆಗೆ ಮೇಯ್ನು ಯಾವ ಟೈಮಲ್ಲಿ ಏನು ಇಂಗ್ರೀಡಿಯೆಂಟ್ ಹಾಕ್ತೀವಿ, ಪೌಡರ್ಸ್ನ ಹೇಗೆ ಯೂಸ್ ಮಾಡ್ತೀವಿ ಅನ್ನೋದೇ ಮೇಯ್ನು. ಹಾಗಾಗಿ ಸ್ಕಿಪ್ ಮಾಡ್ದಲೇ ನೋಡಿ ಅಂತ ಹೇಳ್ತೀನಿ. ಮೊದಲಿಗೆ ನಾನು ಒಂದು ಬಾಣಲೆಗೆ 7-8 ಸ್ಪೂನಷ್ಟು ಆಯಿಲ್ ಹಾಕ್ಕೊಂಡಿದ್ದೀನಿ. ಆಯಿಲ್ ಬಿಸಿ ಆಗಿದೆ. ಸ್ವಲ್ಪ ಸಾಸಿವೆ ಕೂಡ ಹಾಕ್ಕೊಂಡಿದ್ದೀನಿ. ಈಗ ಸಾಸಿವೆ ಚಟಪಟ ಅಂತ ಸಿಡಿತಾ ಇದೆ. ಈಗ ನಾನು 1.5 ಟೇಬಲ್ ಸ್ಪೂನಷ್ಟು ಕಡಲೆಬೇಳೆನ ತೊಗೊಂಡಿದ್ದೆ. ಕಡಲೆಬೇಳೆನ ಹಾಕ್ಕೊಂಡು ನಾನೀಗ ಫ್ರೈ ಮಾಡ್ಕೊತಾ ಇದ್ದೀನಿ. ಅದೊಂದು ಸ್ವಲ್ಪ ಫ್ರೈ ಆಗ್ತಿದೆ ಅಂದಂಗೆ ನಾನು ಸ್ವಲ್ಪ ಶೇಂಗಾ ಬೀಜನ ಹಾಕ್ಕೊಂಡಿದ್ದೀನಿ. 2 ಟೇಬಲ್ ಸ್ಪೂನಷ್ಟು ಶೇಂಗಾ ಬೀಜನ ತೊಗೊಂಡಿದ್ದೆ. ಅದನ್ನು ಹಾಕ್ಕೊಂಡು ನಾನಿಲ್ಲಿ ಫ್ರೈ ಮಾಡ್ಕೊತಿದ್ದೀನಿ. ಪುಳಿಯೋಗರೆಗೆ ಶೇಂಗಾ ಬೀಜ ಒಂದು ಸ್ವಲ್ಪ ಜಾಸ್ತಿ ಇದ್ರೇ ಚೆಂದ. ಹಾಗಾಗಿ ಶೇಂಗಾ ಬೀಜ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ ಅಂತ ಹೇಳ್ತೀನಿ. ಮೀಡಿಯಮ್ ಟು ಲೋ ಫ್ಲೇಮಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೊಳ್ಳಿ. ಕಡಲೆಬೇಳೆ ಮತ್ತು ಶೇಂಗಾ ಬೀಜ ಸಿಯಲ್ಲ. ಅದೇ ನೀವು ಹೈ ಫ್ಲೇಮ್ ಕೊಟ್ಬಿಟ್ರೆ ಸೀದು ಹೋಗುತ್ತೆ ಆ್ಯಂಡ್ ಬೆಂದಿರಲ್ಲ. ಅದು ಸುಕ್ಲ ಪಿಸುಕ್ಲ ಆಗಿರುತ್ತೆ. ಹಾಗಾಗಿ ಮೀಡಿಯಮ್ ಟು ಲೋ ಫ್ಲೇಮಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ಹಾಗೆ ನಾನು ಒಣಮೆಣಸಿನ್ಕಾಯಿ ಕೂಡ ಹಾಕ್ಕೊಂಡು ಫ್ರೈ ಮಾಡ್ಕೊಂಡಿದ್ದೀನಿ. ಕರೆಕ್ಟಾಗಿ ಶೇಂಗಾ ಬೀಜ, ಕಡಲೆಬೇಳೆ ಎಲ್ಲ ಹದವಾಗಿ ಬೆಂದಿದೆ. ಇಷ್ಟ ಆದರೆ ಸಾಕು. ಈ ಮೂಮೆಂಟಲ್ಲಿ ನಾನು ಒಂದು ಈರುಳ್ಳಿನ ತೊಗೊಂಡಿದ್ದೆ. ಅದನ್ನು ಮೀಡಿಯಮ್ ಆಗಿ ಚಾಪ್ ಮಾಡ್ಕೊಂಡಿದ್ದೀನಿ. ಅದನ್ನು ಕೂಡ ಹಾಕ್ಕೊತಾ ಇದ್ದೀನಿ. ಹಾಕ್ಕೊಂಡು ಫ್ರೈ ಮಾಡ್ಕೊತಿದ್ದೀನಿ. ಯೂಶಲಿ ಯಾರು ಪುಳಿಯೋಗರೆಗೆ ಈರುಳ್ಳಿನ ಹಾಕಲ್ಲ, ಬಟ್ ಈರುಳ್ಳಿ ಹಾಕಿ ಮಾಡಿ ನೋಡಿ ನೀವು. ಆ ಟೇಸ್ಟ್ ಎಷ್ಟು ಚೇಂಜ್ ಇರುತ್ತೆ, ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಅಷ್ಟು ಚೆನ್ನಾಗಿರುತ್ತೆ. ಎನ್ಹಾನ್ಸ್ ಆಗುತ್ತೆ ಟೇಸ್ಟ್. ಹಾಗಾಗಿ ಈರುಳ್ಳಿನ ಆ್ಯಡ್ ಮಾಡಿ ಅಂತ ಹೇಳ್ತೀನಿ. ಇನ್ನು ನಾವು ಈರುಳ್ಳಿ ಯೂಸ್ ಮಾಡಲ್ಲ, ನಮಗೆ ಈರುಳ್ಳಿ ಬೇಡ ಅಂದರೆ ಆರಾಮಾಗಿ ಸ್ಕಿಪ್ ಮಾಡ್ಬೋದು, ಪ್ರಾಬ್ಲಮ್ ಇಲ್ಲ. ಈರುಳ್ಳಿ ಚೆನ್ನಾಗಿ ಫ್ರೈ ಆದಮೇಲೆ ನಾನು ಕರಿಬೇವಿನ ಸೊಪ್ಪನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ. ಕರಿಬೇವು ಸೊಪ್ಪಿನ ಕೂಡ ಚೆನ್ನಾಗಿ ಫ್ರೈ ಆದಮೇಲೆ ನಾನು ಹುಣಸೆ ರಸನ ಹಾಕ್ಕೊತಾ ಇದ್ದೀನಿ. ನಾನಿಲ್ಲಿ ಹೊಸ ಹುಣಸೆಹಣ್ಣು ತೊಗೊಂಡಿರೋದ್ರಿಂದ ಒಂದು ಸ್ವಲ್ಪ ಹುಣಸೆ ಹುಳಿನ ನಾನು ಜಾಸ್ತಿ ಹಾಕ್ಕೊಂಡಿದ್ದೀನಿ. ಒಂದು ದೊಡ್ಡ ಗಾತ್ರದ ನಿಂಬೆಹಣ್ಣು ಇರುತ್ತಲ್ಲ, ಅಷ್ಟು ನೆನೆಸ್ಕೊಂಡಿದ್ದೆ ನಾನು. ಅಷ್ಟು ರಸನ ನಾನು ಇಲ್ಲಿ ಹಾಕ್ಕೊಂಡಿದ್ದೀನಿ. ನೀವೇನಾದರೂ ಹಳೆ ಹುಣಸೆಹಣ್ಣ ಯೂಸ್ ಮಾಡ್ತಿದ್ದೀನಿ ಅಂದರೆ ಹುಳಿನ ನೋಡಿ ಹಾಕ್ಕೊಳ್ಳಿ. ಯಾಕಂದರೆ ಹಳೆ ಹುಣಸೆಹಣ್ಣಲ್ಲಿ ಹುಳಿ ಅಂಶ ಜಾಸ್ತಿ ಇರುತ್ತೆ. ಹಾಗಾಗಿ ನೋಡಿ ಹಾಕ್ಕೊಳ್ಳಿ ಅಂತ ಹೇಳ್ತೀನಿ. ಅದು ಕುದೀತಾ ಇದೆ. ಈ ಮೂಮೆಂಟಲ್ಲಿ ನಾನು ಸ್ವಲ್ಪ ಬೆಲ್ಲ, ಸ್ವಲ್ಪ ಇಂಗು ಎರಡನ್ನ ಹಾಕಿ ನಾನು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಿದ್ದೀನಿ. ಪುಳಿಯೋಗರೆಗೆ ಬೆಲ್ಲ ಮತ್ತು ಇಂಗು ಮೇನ್ ಇಂಗ್ರೀಡಿಯೆಂಟು. ಸೊ ಯಾರು ಬೆಲ್ಲ ಮತ್ತು ಇಂಗನ್ನು ಸ್ಕಿಪ್ ಮಾಡಲೇಬೇಡಿ. ಮಸ್ಟ್ ಆ್ಯಂಡ್ ಶುಡ್ಡು ನೀವು ಬೆಲ್ಲ ಇಂಗನ್ನು ಹಾಕಲೇಬೇಕು. ಆ ಫ್ಲೇವರು, ಆ ಅರೋಮಾ, ಆ ಟೇಸ್ಟ್ ಬರಬೇಕು ಅಂದರೆ ಬೆಲ್ಲ ಮತ್ತು ಇಂಗನ್ನು ಮಸ್ಟ್ ಆ್ಯಂಡ್ ಶುಡ್ ಹಾಕಲೇಬೇಕು ಅಂತ ಹೇಳ್ತೀನಿ. ಅದು ಚೆನ್ನಾಗಿ ಮಿಕ್ಸ್ ಆಗಿ ಕುದೀತಾ ಇತ್ತು. ಈಗ ನಾನು ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ರೆಡ್ ಚಿಲ್ಲಿ ಪೌಡರ್ನ ಹಾಕ್ಕೊಂಡಿದ್ದೀನಿ. ಈ ರೆಡ್ ಚಿಲ್ಲಿ ಪೌಡರ್ ಯಾಕಪ್ಪ ಅಂದರೆ ಸ್ವಲ್ಪ ಸ್ಪೈಸಿನೆಸ್ ಬೇಕು ನನಗೆ. ಹಾಗಾಗಿ ನಾನು ಈ ರೆಡ್ ಚಿಲ್ಲಿ ಪೌಡರ್ನ ಹಾಕ್ಕೊಂಡಿದ್ದೀನಿ. ಯಾರೆಲ್ಲ ಸ್ಪೈಸಿನೆಸ್ನ ಇಷ್ಟಪಡ್ತೀರಾ ಅವರು ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ರೆಡ್ ಚಿಲ್ಲಿ ಪೌಡರ್ನ ಹಾಕ್ಕೊಳ್ಳಿ ಅಂತ ಹೇಳ್ತೀನಿ. ಇಲ್ಲ ನಮಗೆ ಬೇಡ ಅಂದರೆ ಆರಾಮಾಗಿ ಸ್ಕಿಪ್ ಮಾಡ್ಕೊಳ್ಳಿ, ಪ್ರಾಬ್ಲಮ್ಮೇ ಇಲ್ಲ. ನಂತರ ನಾನು ಸ್ವಲ್ಪ ಉಪ್ಪನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಅದನ್ನು ಕುದಿಯೋದಕ್ಕೆ ಬಿಟ್ಟಿದ್ದೀನಿ. ಮೀಡಿಯಮ್ ಟು ಲೋ ಫ್ಲೇಮಲ್ಲಿ ಇಟ್ಕೊಂಡು ಫ್ರೈ ಮಾಡಿ. ಅರ್ಜೆಂಟಲ್ಲಿ ಮಾಡಬೇಡಿ, ಯಾಕಂದರೆ ಟೈಮ್ ಕೊಡಿ. ಅದಕ್ಕೂ ಟೈಮ್ ಬೇಕು. ಅರ್ಜೆಂಟಲ್ಲಿ ಮಾಡ್ತೀವಿ ಅಂದರೆ ಇನ್ನೇನಾರ ಎಡವಟ್ಟಾಗಿರುತ್ತೆ. ಹಾಗಾಗಿ ಅದಕ್ಕೂ ಕೂಡ ಟೈಮ್ ಬೇಕು, ಟೈಮ್ ಕೊಡಿ ಅಂತ ಹೇಳ್ತೀನಿ. ಈಗ ನಾನು MTR ಅವ್ರದ್ದು ಪುಳಿಯೋಗರೆ ಪೌಡರ್ ತೊಗೊಂಡಿದ್ದೆ 10 ರೂಪೀಸಿಂದು. ಅದನ್ನು ಈ ಮೂಮೆಂಟಲ್ಲಿ ಹಾಕ್ಕೊತಾ ಇದ್ದೀನಿ. ಮತ್ತು GRB ಅವ್ರದ್ದು ಪುಳಿಯೋಗರೆ ಪೌಡರ್ ಕೂಡ ತೊಗೊಂಡಿದ್ದೀನಿ ನಾನು. ಅದನ್ನು 10 ರೂಪೀಸಿಂದ, ಅದು 1 ಪ್ಯಾಕೆಟ್ ಹಾಕ್ಕೊತಾ ಇದ್ದೀನಿ. 2 ಪೌಡರ್ನ ಹಾಕ್ಕೊಂಡು ನಾನು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಈಗ 2 ರೀತಿಯ ಬೇರೆ ಬೇರೆ ಕಂಪನಿಯ ಪೌಡರ್ನ ಯೂಸ್ ಮಾಡಿಕೊಂಡು ಮಾಡೋದ್ರಿಂದ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ. ಅವ್ರು ಹೇಳ್ತಾರೆ ರೆಡಿಮೇಡ್ ಪೌಡ್ರ್ ತೊಗೊಬಂದರೆ ಹೇಳ್ತಾರೆ ಜಸ್ಟ್ ಒಂದು ಆಯಿಲ್ನ ಬಿಸಿ ಮಾಡಿ ಅದಕ್ಕೆ ಪೌಡರ್ ಹಾಕಿ ಆಮೇಲೆ ರೈಸ್ ಹಾಕಿ ಮಿಕ್ಸ್ ಮಾಡಿಬಿಡಿ ಅಂತ. ಅದು ನಿಜವಾಗ್ಲೂ ಪುಳಿಯೋಗರೆನೇ ಅಲ್ಲ ಕಣ್ರಿ. ಪುಳಿಯೋಗರೆ ಅನ್ನಿಸ್ಕೊಳ್ಳೋದೇ ಇಲ್ಲ. ಅದು ಟೇಸ್ಟೇ ಮಿಸ್ಸಿಂಗ್ ಆಗಿರುತ್ತೆ. ಅದಕ್ಕೆ ಆ ಟೇಸ್ಟಲ್ಲಿ ಮಿಸ್ ಆಗ್ತಾ ಇರುತ್ತೆ. ಹಾಗಾಗಿ ಈ ರೀತಿ ಮಾಡೋದ್ರಿಂದ ಟೇಸ್ಟು ತುಂಬಾ ಚೆನ್ನಾಗಿ ಬರುತ್ತೆ. ಹೌದು, ಇವತ್ತೆಲ್ಲ ನಾವು ಬ್ಯುಸಿ ಅಂದರೆ ಬ್ಯುಸಿ ಶೆಡ್ಯೂಲಲ್ಲಿ ಇರ್ತೀವಿ. ಹಾಗಾಗಿ ನಮಗೆ ರೆಡಿಮೇಡ್ ಪೌಡರ್ಸ್ ಬೇಕು. ಆ ರೆಡಿಮೇಡ್ ಪೌಡರ್ಸ್ನ ತಂದಾಗ ನಾವು ಈ ರೀತಿ ಆರ್ಡ್ರ್ ಮಾಡಿದಾಗ ಟೇಸ್ಟು ಪಕ್ಕಾ ಬರುತ್ತೆ ಅಂತ ಹೇಳ್ತೀನಿ. ಹಾಗಾಗಿ ಈ ರೀತಿ ನಾನು ಏನೆಲ್ಲ ಹಾಕಿ ಮಾಡಿದೆ ಈ ರೀತಿಯಾಗಿ ಹಾಕಿ ಮಾಡ್ಕೊಳ್ಳಿ. ಒಗ್ಗರಣೆ ಕೊಟ್ಟು ಆಗ ತುಂಬಾ ಚೆನ್ನಾಗಿರುತ್ತೆ ಪುಳಿಯೋಗರೆ ಅಂತ ಹೇಳ್ತೀನಿ. ನೋಡ್ತಾ ಇರ್ಬೋದು ಪುಳಿಯೋಗರೆ ಗೊಜ್ಜು ರೆಡಿಯಾಗಿದೆ. ನೋಡ್ಬೋದು ಪುಡಿ ಹಾಕಿದ್ಮೇಲೆ ಎಲ್ಲ ಮಿಕ್ಸ್ ಮಾಡಿ ಮೀಡಿಯಂ ಫ್ಲೇಮಲ್ಲಿ ಕುದಿಯೋದಕ್ಕೆ ಬಿಟ್ಟಿದ್ದೆ. ಅದು ಚೆನ್ನಾಗಿ ಬೆಂದಿದೆ. ಮೇಲೆಲ್ಲ ಆಯಿಲ್ ನಿಂತಿದೆ ನೋಡಿ. ಈ ರೀತಿ ನಿಲ್ಲಬೇಕು. ಈ ರೀತಿ ನಿಂತಾಗ ಪುಳಿಯೋಗರೆ ಗೊಜ್ಜು ರೆಡಿಯಾಗಿದೆ ಅಂತ ಅರ್ಥ.
ನೋಡ್ತಾ ಇರ್ಬೋದು ಎಷ್ಟು ಕಲರ್ಫುಲ್ಲಾಗಿ ಕಾಣ್ತಾ ಇದೆ ಅಂತ ಹೇಳ್ಬಿಟ್ಟು. ನಾನು ಈಗ ಸ್ಟವನ್ನು ಆಫ್ ಮಾಡ್ಕೊಂಡಿದ್ದೀನಿ. ಇನ್ನು ಈರುಳ್ಳಿ ಹಾಕೋದ್ರಿಂದ ಗೊಜ್ಜು ಜಾಸ್ತಿ ದಿನ ಇಡೋಕ್ಕಾಗಲ್ಲ ಅಂದ್ಕೊಳ್ಳೋರಿಗೆ ಒಂದು ಮಾತು, ನಾನು ಓಪನ್ನಲ್ಲೇ 15 ದಿನ ಈರುಳ್ಳಿ ಏನು ಈ ಗೊಜ್ಜುನ ಈರುಳ್ಳಿ ಹಾಕಿ ಮಾಡಿದ್ದೀನಿ, ಈ ಗೊಜ್ಜುನ ಓಪನಲ್ಲೇ 15 ದಿನ ಇಟ್ಟಿದ್ದೆ. ಸೊ ಇನ್ನು ಫ್ರಿಜ್ಜಲ್ಲಿ ಇಡೋದಾದ್ರೆ ತಿಂಗಳಾಂಗಟ್ಲೆ ಇಡ್ಬೋದು. ತುಂಬ ಇದು ಇನ್ನೂ ಬಿಸಿ ಇದೆ, ಈ ಗೊಜ್ಜು ಈ ಥರ ಕಾಣ್ತಿದೆ. ಆರಿದ ಮೇಲೆ ಒಂಥರ ಖರ್ಜೂರ ಪೇಸ್ಟ್ ಮಾಡಿದರೆ ಆಗಲ್ವ, ಅಷ್ಟು ಗಟ್ಟಿಯಾಗಿ ತಿಕ್ಕಾಗಿ ಬರುತ್ತೆ ಗೊಜ್ಜು, ಅಷ್ಟು ಚೆನ್ನಾಗಿ ಬರುತ್ತೆ. ಆರಾಮಾಗಿ ಓಪನಲ್ಲಿ ಕೂಡ ಇಡ್ಬೋದು, ಫ್ರಿಜ್ಜಲ್ಲಿ ಕೂಡ ಇಟ್ಕೊಬೋದು, ಏನೂ ಹಾಳಾಗಲ್ಲ ಅಂತ ಹೇಳ್ತೀನಿ. ಇನ್ನು ನಾನು ರೈಸ್ ಕೂಡ ಮಾಡ್ಕೊಂಡಿದ್ದೀನಿ, ನೋಡ್ಬೋದು ಉದುದ್ರಾಗಿದೆ. ಈ ರೀತಿ ರೈಸ್ ಮಾಡ್ಕೊಳ್ಳಿ, ಏನಿಲ್ಲ 1 ಸ್ಪೂನ್ ಆಯಿಲ್ ಹಾಕಿ, ಆಗ ಉದುದ್ರಾಗಿ ಬರುತ್ತೆ. ರೈಸ್ ಐಟಮ್ ಯಾವಾಗಲೂ ಉದುದ್ರಾಗಿ ಇದ್ರೇ ಚೆಂದ. ನಾನು ಏನು ಮೊದಲೇ ಗೊಜ್ಜು ಮಾಡಿಟ್ಕೊಂಡಿದ್ದೆ ಅದನ್ನು ಒಂದು ಬೇರೆ ಬೌಲ್ಗೆ ಶಿಫ್ಟ್ ಮಾಡ್ಕೊಂಡಿದ್ದೀನಿ. ಈಗ ನಾನು ರೈಸ್ನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತೀನಿ. ಈ ಟೈಮಲ್ಲಿ ನೀವು ಸ್ವಲ್ಪ ಟೇಸ್ಟ್ನ ನೋಡ್ಕೊಬೋದು, ಉಪ್ಪು ಸಪ್ಪೆನ ನೋಡ್ಕೊಂಡು ಅಡ್ಜಸ್ಟ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ಪುಳಿಯೋಗರೆ ರೆಡಿಯಾಗಿದೆ. ಈ ರೀತಿ ಮಾಡಿ ಅದೇನು ಮಿಸ್ಸಿಂಗ್ ಅಂತಿರ್ತೀರ ಆ ಮಿಸ್ಸಿಂಗ್ ಖಂಡಿತ ಇರಲ್ಲ. ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ತುಂಬ ಮನೇಲಿ ಎಲ್ಲರೂ ಇಷ್ಟಪಟ್ಟು ತಿಂತಾರೆ. ಮತ್ತೆ ಮತ್ತೆ ನೀವೇ ಮಾಡ್ತೀರಾ. ಈ ನನ್ನ ರೆಸಿಪಿ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ನನ್ನ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಯಾವಾಗಲೂ ನಗ್ನಗ್ತಾ ಇರಿ, ಖುಷಿಯಾಗಿರಿ ಅಂತ ಹೇಳ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ.